Never miss a lip gloss. Hi ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೆಂತ ಗೊತ್ತಾ, ನಮಗಿಬ್ರಿಗೂ ಮನೇಲಿ ಕೆಲಸ. ಯೂಶ್ವಲಿ ಆನ್ ಫ್ರೈಡೇಸ್ ವಿ ಹ್ಯಾವ್ ವರ್ಕ್ ಫ್ರಮ್ ಹೋಮ್. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂತ, ಇಲ್ಲೊಂದು ರೊಟ್ಟಿ ಮನೆ ಇದೆ. ಸೊ ಅಲ್ಲಿ ಹೋಗಿ ರೊಟ್ಟಿ ಊಟ ಮಾಡೋಣ ಅಂತ ಹೋಗ್ಬಿಟ್ಟು ಇವಾಗ ಅಲ್ಲಿ ಹೋಗಿ ರೊಟ್ಟಿ ಊಟ ಮಾಡೋಣ. ಸೊ ಕಮ್ ಅಲಾಂಗ್ ವಿತ್ ಮೀ. ಓಕೆ ನೋಡಿ, ಇದು ನಮ್ಮದು ತಾಲಿ. ಸೊ ಇದೆಂತ ಪದಾರ್ಥ? ಬೆಂಡೆಕಾಯಿ, ಕಡಲೆಕಾಳು, ಸ್ಯಾಲೆಡ್, ಮೊಸರು, ಆಮೇಲೆ ಇದು ಪುಡಿ ಚಟ್ನಿ. ಆಮೇಲೆ ಆ್ಯಕ್ಚುಲಿ ಅಷ್ಟೇ. ಆ್ಯಕ್ಚುಲಿ ಎಂತ ಗೊತ್ತಾ, ನಾವು ಆಲ್ರೆಡಿ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನನಗೆ ರೆಕಾರ್ಡ್ ಮಾಡಲಿಕ್ಕೆ ಮರ್ತಾಯಿತ್ತು. ಸೊ ಇನ್ನೊಂದು ರೊಟ್ಟಿ, ಒಂದು ಸ್ವಲ್ಪ ಪದಾರ್ಥ ಎಲ್ಲ ತಂದರು, ಅದಕ್ಕೆ ನಾನು ಮಾಡ್ತಿದ್ದೀನಿ. ಸೊ ನೋಡಿ, ಇದು ಮುಟ್ಟಿಗೆ ಅಂತ ಹೇಳ್ತೀವಿ. ಅದು ಇದು ಹಸಿ ಖಾರ. ಹಸಿ ಖಾರ ಜೊತೆ ಅದು ಎರಡು ರೊಟ್ಟಿ ತೆಗೆದುಬಿಟ್ಟು ಅದನ್ನು ಕಲ್ಲಲ್ಲಿ ಕುಟ್ಟಿ ಹಿಂಗೆ ಇಷ್ಟೊಂದು ದೊಡ್ಡ ಉಂಡೆ ಮಾಡ್ತಾರೆ. ಐ ಆ್ಯಕ್ಚುಲಿ ಲೈಕ್ ಇಟ್. ಸೊ ಅದಕ್ಕೆ ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ, ತಿನ್ನುವ. ಚೆನ್ನಾಗಿದೆ. ಈ ಕಡೆ ಬನ್ನಿ, ನೀವು ತಿನ್ನಿ. My husband is too shy to come, but I'll give him. ಚೆನ್ನಾಗಿದೆಲ್ಲ, ತುಂಬ ಚೆನ್ನಾಗಿದೆ. ನನಗೆ ಖಾಲಿ ರೊಟ್ಟಿಗಿಂತ ಹಿಂಗೆ ಮುಟ್ಕಿ ಮಾಡಿ ತಿಂತೀವಲ್ಲ, ತುಂಬ ಇಷ್ಟ ಆಗುತ್ತೆ ನನಗೆ. ಆ ಖಾರ ಇಸ್ ಹಿಟ್ಟಿಂಗ್. ಹಾಯ್ ಎಲ್ರಿಗೂ. ಸೊ ಇವತ್ತು ಫ್ರೈಡೇ ಇಸ್ ಫನ್ ಡೇ, ರೈಟ್? ಸೊ ನಂದು ವರ್ಕ್ ಆಯಿತು, ಲಾಗೌಟ್ನು ಆದೆ ನಾನು. ಸೊ ಇವಾಗ ಒಂದು ಯೂಟ್ಯೂಬ್ ವಿಡಿಯೋನ ಶಾರ್ಟ್ ಮಾಡಬೇಕು ಅಂತ ಇದ್ದೀನಿ. ನನ್ನ ಹತ್ರ ಯಾವುದೂ ಬ್ಯಾಕಪ್ ಇರಲಿಲ್ಲ, ಬಿಕಾಸ್ ನೆನ್ನೆ ನನಗೆ ಹುಷಾರಿರಲಿಲ್ಲ ಅಂತ ನಾನು ಮಲಗಿದ್ದೆ, ಏನು ಅಡುಗೆ ಮಾಡಿದೆ. ಸೊ ಹಾಗೆ ಇವತ್ತು ಏನಾದರೂ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಒಂದು ವಿಡಿಯೋನ ಪೋಸ್ಟ್ನೂ ಮಾಡ್ತೀನಿ. ಅದನ್ನು ನಾನು ನಿಮಗೆ ಅದರದ್ದು ಮೇಕಿಂಗ್ನು ತೋರಿಸ್ತೀನಿ. ಜಾಸ್ತಿ ಏನಿಲ್ಲ, ಇಟ್ ವಾಸ್ ಜಸ್ಟ್ ಸಿಂಪಲ್ ರೆಸಿಪಿ. ಯೂಶ್ವಲಿ ನೀವು ಮಾಡ್ತೀರ ಮನೆಯಲ್ಲಿ. ಉತ್ತರ ಕರ್ನಾಟಕದ್ದು ಚರ್ಮುರಿ, ಉತ್ತರ ಕರ್ನಾಟಕ ಚರ್ಮುರಿ ಅಂತ ಹೇಳಿಬಿಟ್ಟು ನಾನೊಂದು ರೀಲ್ ಮಾಡ್ತಾಯಿದ್ದೀನಿ. ಶಾರ್ಟ್ಸ್ ಮಾಡ್ತಾಯಿದ್ದೀನಿ. ಅದು ಐ ಥಿಂಕ್ ಬೈ ದ ಟೈಮ್ ಐ ಪೋಸ್ಟ್ ದಿಸ್ ವಿಡಿಯೋ ಅದು ಆಲ್ರೆಡಿ ನಂದು ಚಾನಲಲ್ಲಿ ಹೋಗಿರುತ್ತೆ. ಡೂ ವಾಚ್ ಇಟ್. ಐ ಡೂ ಪೋಸ್ಟ್ ಕುಕಿಂಗ್ ವೀಡಿಯೋಸ್. ಸೊ ಚೆನ್ನಾಗಿ ಕುಕಿಂಗ್ ವೀಡಿಯೋಸ್ ಮಾಡ್ತಾ ಇರ್ತೀನಿ, ನೋಡಿ ವಿದೌಟ್ ಮಿಸ್ಸಿಂಗ್. ಹಾಗೆ ನಾನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಎಷ್ಟು ಕಷ್ಟಪಡ್ತೀನಿ, ಹುಷಾರಿಲ್ಲದಿದ್ದರೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನಿವಾಗ ನನ್ನ ಹಸ್ಬೆಂಡ್ ಕೆಳಗಡೆ ಹೋಗಿದ್ದಾರೆ ಶೇವ್ ಮಾಡ್ಸೋಣ ಅಂತ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಹಿಮ್. ಸೊ ದ್ಯಾಟ್ ನಂದು ಆ್ಯಕ್ಚುಲಿ ಟ್ರೈಪಾಡ್ ಇದೆಯಲ್ಲ, ಅದು ಮುರಿದೋಗಿದೆ. ಸೊ ಐ ಡೋಂಟ್ ಹ್ಯಾವ್ ಅ ಟ್ರೈಪಾಡ್. ಸೊ ಮೈ ಹಸ್ಬೆಂಡ್ ವಿಲ್ ಬಿ ಮೈ ಟ್ರೈಪಾಡ್ ಫಾರ್ ಸಮ್ ಟೈಮ್. ಅದನ್ನು ಸ್ವಲ್ಪ ಫಿಕ್ಸ್ ಮಾಡಬೇಕು, ದೆನ್ ಐ ಥಿಂಕ್ ಇಟ್ ಮೈಟ್ ವರ್ಕ್ ಅಂತ. ಸೊ ಆಮೇಲೆ ನಿಮ್ಮದು ಹೇಗಿತ್ತು ದಿನ? ಐ ಡೋಂಟ್ ನೋ ವಾಟ್ ಟು ಟಾಕ್. ನಮ್ಮ ಪ್ಲಾಂಟ್ಗಳು ನೋಡಿ, ನಮ್ಮ ಪ್ಲಾಂಟ್ಗಳು ಬೆಳೀತಾ ಇದೆ. ಇದು ನನಗೆ ಆಫೀಸಿಂದ ಸಿಕ್ಕಿರೋ ಪ್ಲಾಂಟ್. ಆಮೇಲೆ ಇಲ್ಲಿ ಒಂದು 2 ಸೀಡ್ ಹಾಕಿದ್ದೀವಿ, ಅದೂ ಚೆನ್ನಾಗಿ ಬೆಳೀತಾ ಇದೆ. ಆಮೇಲೆ ಇದು ಆವಕಾಡೋದು ಹಾಕಿದ್ದೀವಿ ನೋಡಿ, ಬೇರ್ನು ಬಂದಿದೆ, ಎಲ್ಲ ಬೆಳೀತಾ ಇದೆ. ಇದು ನನ್ನದು ಫೇವ್ರೆಟ್ ಪಾಟ್, ಬಿಕಾಸ್ ಇದು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಮನೆ ಮುಂದೆ. ಸುಂದರ ಹುಡುಗ
ಹೇರ್ ಕಟ್ ಮಾಡಿಸಿ ನೋಡಿ ಹೇಗೆ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್, ಯಾರು ಅಲ್ಲ. ಹಾಲು ತಂದ. ನಮ್ದು ಇವಾಗ ಚಹಾ ಮಾಡಿ ವಿಡಿಯೋ ಪೋಸ್ಟ್ ಮಾಡಿ ಕುಡಿತೇವೆ. ಆ ವಿಡಿಯೋ ಇವಾಗ ನಂದು ಚಾನಲ್ ಆಲ್ರೆಡಿ ಬಂದಿರುತ್ತೆ ನೋಡಿ, ವಿದೌಟ್ ಮಿಸ್ಸಿಂಗ್. ಸೊ ಮಾಡ್ಬೇಕಾ, ನಿಮಗೆ ಮೀಟಿಂಗ್ ಇದೆಯಲ್ಲ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಂತ ಗೊತ್ತಾ, ನೀವು ಆಲ್ರೆಡಿ ಮಾಡ್ತಾ ಹೋಗ್ತಾ ಇದೆ. ಸೊ ಇವಾಗ ನಾವು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀವಿ. ಆಮೇಲೆ ನಾಳೆ ನಮ್ಮದು ಫ್ರೆಂಡ್ಸ್ ಬರ್ತಾ ಇದ್ದಾರೆ ಮನೆಗೆ. ಸೊ ಅದಕ್ಕೆ ಒಂದು ಸ್ವಲ್ಪ ಪ್ರಿಪೇರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಹೊರಗೆ. ಆಮೇಲೆ ಹಾಗೆ ಒಂದು ಸ್ವಲ್ಪ ಜೂಡಿಯೋಗೂ ಹೋಗೋಕ್ಕಿದೆ. ನಿಮಗೂ ಹೋಗ್ಬೋದಲ್ಲ, ನಿಮಗೆ ತಗೊಳ್ಳಿಕ್ಕೂ. ಹಾಗೆ ಸ್ವಲ್ಪ ಜೂಡಿಯೋಕ್ಕೆ ಹೋಗೋದಿದೆ. ಸೊ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಬರ್ತೀವಿ. ಇಷ್ಟೊತ್ತಿಗೆ ಯಾಕೆ ಹೋಗ್ತಿದ್ದೀವಿ ಅಂದರೆ, ಬೆಳಗಿಂದ ನಮ್ಮ ಹಸ್ಬೆಂಡ್ಗೆ ಕೆಲಸ ಇತ್ತು. ಇವಾಗ ಹಿಸ್ ಕೈಂಡ್ ಆಫ್ ಲಾಗಿಂಗ್ ಔಟ್. ನಾನು ಆಲ್ರೆಡಿ 5 ಗಂಟೆಗೆ ಲಾಗೌಟ್ ಆಗಿದ್ದೀನಿ. ಸೊ ಇವ್ರದ್ದು ಆಮೇಲೆ ನಾಳೆ ಒಂದು ಸ್ವಲ್ಪ ಬ್ಯುಸಿ ಇರ್ತೀವಿ. ಇವಾಗ ಒಂದು ಸ್ವಲ್ಪ ಮಳೆ ಬಂದರೆ ಆಫೀಸಲ್ಲಿ ಒಂದು ಸ್ವಲ್ಪ ಫುಲ್ ಚಳಿ ಇರುತ್ತಪ್ಪ. AC ಆನ್ ಮಾಡಿದರೆ ಶಿಮ್ಲಾದಲ್ಲಿ ಇರೋ ಥರ ಇರುತ್ತೆ. ಆಮೇಲೆ ಹೊರಗೆ ಬಂದಾಗ ಫುಲ್ ಸೆಕೆ. ಸೊ ಅದಕ್ಕೆ ಅಲ್ಲೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು we're gonna get some jacket and let's see what we are gonna get there. ಬನ್ನಿ. ಸೊ ಎಂತ ಗೊತ್ತಾ, ನಾವು ಜೂಡಿಯೋ ಹೋಗೋದಿತ್ತು, ಬಟ್ ಅದು 9 o'clock ಕ್ಲೋಸ್. ಬಟ್ ಇಲ್ಲೊಂದು ಯೂಸ್ತಾ ಅಂತ ಒಂದು ಶಾಪ್ ಇದೆ, ಅಲ್ಲಿ ಬಂದು ಅಲ್ಲಿ ಸೇಲ್ನೂ ನಡೀತಾ ಇದೆ. ಸೊ ಅದಕ್ಕೆ ಬೇಗ ಶಾಪಿಂಗ್ ಮಾಡಿ ಹೋಗುವ ಅಂತ. 9:30 ಕ್ಲೋಸ್ ಆಗುತ್ತೆ. ಸೊ ಅದಕ್ಕೆ ಬೇಗ ಶಾಪಿಂಗ್ ಮಾಡಿ ಹೋಗೋದು. ಬೇಡ, ಕಲರ್ ಚೆನ್ನಾಗಿದೆ ಬಟ್ ದಟ್ ಹೊಟ್ಟೆ ಇಸ್ ನಾಟ್ ನೈಸ್. ಇದು ಚೆನ್ನಾಗಿದೆ. ಟೇಕ್ ದಿಸ್ ಒನ್. ಬೇಗ ಶಾಪಿಂಗ್ ಮಾಡಿ ಹೋಗಬೇಕು. ಹಾಕಿ ನೋಡಲಿಕ್ಕೆಲ್ಲ ಟೈಮ್ ಇಲ್ಲ ಅಲ್ಲಿ. ಹಾಗಂತೀರಾ? ಬಿಕಾಸ್ ಐ ಲುಕ್ಸ್ ಲೈಕ್ ಎಲ್ಲರೂ ಬಂದಿದ್ದಾರೆ. ಎಲ್ಲ ಏನೇನು ಕೊಡ್ತಿದ್ದೆ, ಬಟ್ ಬಟ್ಟೆ ಏನು ಹಳೆ ಬಟ್ಟೆ ಥರ ಕಾಣ್ತಿದೆ. ಇದು ನೋಡಿ ಹೂಡಿ. ಸೊ ಆಮೇಲೆ ತೋರಿಸ್ತೀನಿ ಆಯಿತಾ ಎಂತೆಲ್ಲ ತೊಗೊಂಡೆ ಅಂತ. ಓಕೆ ಬಾಯ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ನಮ್ಮ ಫ್ರೆಂಡ್ಸ್ ಅವ್ರದ್ದು ಮದುವೆ ಆಗಿದೆ. ಸೊ ನಾನು ರೀಸೆಂಟಾಗಿ ಅದ್ರ ವ್ಲಾಗ್ನೂ ಹಾಕಿದ್ದೆ. ಸೊ ಐ ಹೋಪ್ ಯು ಹ್ಯಾವ್ ವಾಚ್ಡ್ ಇಟ್. ಸೊ ಅವರೇ ನಮ್ಮ ಮನೆಗೆ ಬಂದಿದ್ದಾರೆ. ಇವಾಗ ಮಧ್ಯಾಹ್ನ ಊಟ ಎಲ್ಲ ಆಯಿತು. ಒಂದು ರೌಂಡ್ ಸುತ್ತೂ ಬಂದ್ವಿ ನಮ್ಮ ಏರಿಯಾ ಕಡೆ. ಇವಾಗ ವಿ ಆರ್ ಪ್ಲೇಯಿಂಗ್ ಮ್ಯಾಂಡೇಟ್ರಿ ಗೇಮ್. ಸೊ ಈ ಗೇಮ್ ಅಂದರೆ ಎವ್ರಿ ಟೈಮ್ ನಾವು ಮೀಟ್ ಆದಾಗ ನಾವು ಈ ಗೇಮ್ ಅಂತೂ ಆಡ್ತೀವಿ ನೋಡಿ. ಊನೋ ಇಸ್ ಆ ಫೇವ್ರೆಟ್ ಗೇಮ್. ಇದು ನೋಡಿ, ಇದು ಸುಧಾ, ಇದು ರಾಜೇಶ್, ಇದು ಇವ್ರ ಹೆಂಡತಿ, ಇನ್ನು ನನ್ನ ಗಂಡ, ನಾನು ಅವ್ರ ಹೆಂಡತಿ. ಹಾಯ್ ಎಲ್ರಿಗೂ. ಸೊ ಇವತ್ತು ಸಂಡೇ. ನನ್ನ ಫ್ರೆಂಡ್ಸ್ ಇವತ್ತು ಅವರು ನೆನೆ ಸ್ಟೇ ಮಾಡಿದ್ರು. ನಾವು ಊನು ಎಲ್ಲ ಆಟ ಆಡಿದ್ವಿ, ಮೂವಿ ನೋಡಿದ್ವಿ. ಆಮೇಲೆ ನಾನೊಂದು ಸ್ವಲ್ಪ ಬೇಗನೆ ಮಲಗಿದ್ದೆ, ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಬೇಗನೆ ಮಲಗಿದ್ದೆ. ಸೊ ಇವತ್ತು ಬೆಳಗ್ಗೆ ನಮ್ಮದು ಫ್ರೆಂಡ್ ಇದ್ದಾರಲ್ಲ, ಅವ್ರ ತೋಟದಿಂದ ಬಟರ್ ಫ್ರೂಟ್ ತಂದಿದ್ರು. ಸೊ ಅದ್ರದ್ದು ಆವಕಾಡೋ ಟೋಸ್ಟ್ ಮಾಡಿ ನಾವು ತಿಂದ್ವಿ. ಸೊ ಇವಾಗ ಮಧ್ಯಾಹ್ನಕ್ಕೆ ಚಿಕನ್ ತಂದಿದ್ದೆ. ಸೊ ಚಿಕನ್ ಬಿರಿಯಾನಿ ಮಾಡಿದ್ದೆ ನಾನು. ಆಮೇಲೆ ಚಿಕನ್ ಕಬಾಬ್, ಚಿಕನ್ ಟಿಕ್ಕಾ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಚಿಕನ್ ದೊಣ್ಣೆ ಬಿರಿಯಾನಿ ಇದೆ, ಚಿಕನ್ ಟಿಕ್ಕಾ, ಚಿಕನ್ ಪಾಪ್ಕಾರ್ನ್, ಆಮೇಲೆ ಇದು ಸ್ಯಾಲೆಡ್, ರಾಯ್ತಾ, ಆಮೇಲೆ ಇದೇನು ಸಲಾಡ್ ಅಂತೆ. ಓಕೆ, ತಲ ಥಮ್ಸ್ ಅಪ್. ಇಲ್ಲ ನಮ್ಮ ಹತ್ರ. ಸೊ ಇಷ್ಟೆಲ್ಲ ಮಾಡಿದ್ದೀವಿ. ಇವಾಗ ಬ್ಯಾಟಿಂಗ್ ಮಾಡಬೇಕು. ಸೊ ಮಾಡ್ತೀವಿ. ಬಾಯ್.